ನಾವು ಅಂತರಿಕ್ಷ ಖಗೋಳ ವಿಜ್ಞಾನದ ಬಗ್ಗೆ ಮಾತನಾಡ್ತೇವೆ. ಚಂದ್ರಯಾನ 2-3 ಬಗ್ಗೆ ಮಾತನಾಡ್ತೇವೆ. ಸೂರ್ಯನತ್ತ ಕ್ಷಿಪಣಿಯನ್ನು ಬಿಡ್ತೇವೆ. ಅನೇಕ ರೀತಿಯ ಸಂಶೋಧನೆಯಲ್ಲಿ ಉತ್ತುಂಗದಲ್ಲಿದ್ದೇವೆ ನಾವು. ಆದರೆ ನಮ್ಮ ದುರದೃಷ್ಟವೋ ಏನೋ ಗೊತ್ತಿಲ್ಲ, ಇಲ್ಲಿಯವರೆಗೂ ಕೂಡ ಮೂಲಭೂತ ಸೌಕರ್ಯಗಳು ಅದು ಹೇಳಿ ಕೇಳಿ ಬೆಳಕು. ಕೆಲವಷ್ಟು ಮಲೆನಾಡಿನ ಕುಗ್ರಾಮಗಳಿಗೆ ಬೆಳಕು ತಲುಪಿಸುವಲ್ಲಿ ನಾವು ವಿಫಲವಾಗಿದ್ದೇವೆ. ಚಂದ್ರನತ್ತ ಪ್ರಯಾಣ ಮಾಡ್ತೇವೆ, ಚಂದ್ರನ ಅಂಗಳದಲ್ಲೇ ಇಳಿತೇವೆ. ಆದರೆ ನಮ್ಮ ರಾಜ್ಯದ ಒಂದು ಹಳ್ಳಿಗಳಿಗೆ ಕತ್ತಲೆಯ ಕೂಪದಲ್ಲಿ ಬಿಟ್ಟಿದ್ದೇವೆ. ಜನರ ಜೀವನ ಕತ್ತಲಲ್ಲೇ ಕಳೀತಾ ಇದೆ. ಮಲೆನಾಡು ಶಿವಮೊಗ್ಗದ ಈ ದ್ವೀಪದ ಜನ ಈಗಲೂ ಕೂಡ ಶತಶತಮಾನಗಳ ಹಿಂದಿನ ಜೀವನವನ್ನು ಸವಿಸ್ತಾ ಇದ್ದಾರಲ್ಲಿ. ಅಂಥದ್ದೇ ನಿದರ್ಶನಕ್ಕೆ ಒಂದು ಸಾಕ್ಷಿ ಎಂಬಂತೆ ಶರಾವತಿಯ ದ್ವೀಪದ ಜನ ಕತ್ತಲೆಯ ಕಾರ್ಗತ್ತಲೆಯ ಮಧ್ಯದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರು ಭಾರತೀಯರೇ ಆಗಿದ್ದಾರೆ. ಆದರೆ ಭಾರತೀಯರು ಅಂತ ಹೇಳಿಕೊಳ್ಳೋಕ್ಕೂ ಕೂಡ ಅವ್ರಿಗೆ ಯಾವುದೇ ದಾಖಲೆಗಳಿಲ್ಲ ಅನ್ನುವ ಕಾರಣಕ್ಕಾಗಿ ಅವರಿಗೆ ಒಂದು ವಿದ್ಯುತ್ ದೀಪವನ್ನು ಕಲ್ಪಿಸಲಿಕ್ಕಾಗಿಲ್ಲ. ಇದು ನಮ್ಮ ನಿಜಕ್ಕೂ ಕೂಡ ದುರದೃಷ್ಟಕರ, ಅತ್ಯಂತ ಶೋಚನೀಯ ಸ್ಥಿತಿ ಇದು. ಆ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜನದರಿಯಲ್ಲಿ ದೇಶ ರಾಜ್ಯ ಅಭಿವೃದ್ಧಿಯತ್ತ ಸಾಗ್ತಾ ಇದ್ರೂ ಕೂಡ ಇಲ್ಲಿನ ಜನರಿಗೆ ಕತ್ತಲೆಯಲ್ಲಿಯೇ ಬದುಕು. ಇಲ್ಲಿನ ಜನರಿಗೆ ಕಿಂಚಿತ್ತೂ ಕೂಡ ಮೂಲಭೂತ ಸೌಕರ್ಯವನ್ನು ಕೊಡಲಿಕ್ಕೆ ಆಗಿಲ್ವಾ? 2-3 ದಶಕಗಳಿಂದ ಯಾವುದೇ ಸೌಲಭ್ಯವಿಲ್ಲದೆ ಬದುಕ್ತಾ ಇದ್ದಾವೆ ಕುಟುಂಬಗಳು. ಶರಾವತಿ ದ್ವೀಪದಲ್ಲಿ ಕೆಲಸಕ್ಕಿಂತ ಬಂದು ಕತ್ತಲಲ್ಲಿಯೇ ಜೀವನವನ್ನು ಸವೆಸುತ್ತಿದ್ದಾರೆ. ಕಳಸವಳ್ಳಿ ಗ್ರಾಮದಲ್ಲಿ ಯಾವುದೇ ಮೂಲ ಸೌಕರ್ಯ ಇಲ್ಲ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತುಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಸವಳ್ಳಿ ಎನ್ನುವ ಗ್ರಾಮ. 100ಕ್ಕೂ ಹೆಚ್ಚು ತಮಿಳುನಾಡು ಮೂಲದ ವಲಸೆ ಕಾರ್ಮಿಕರು ವಾಸ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಹುಟ್ಟಿದ್ರು ಕೂಡ ಅವರಿಗೆ ಭಾರತೀಯ ಅಂತ ಹೇಳಿಕೊಳ್ಳಿಕ್ಕೆ ದಾಖಲೆಯೇ ಇಲ್ಲ. ಕಡು ಬಡತನದಿಂದ ಕೂಡಿದಂಥ ಈ ಕುಟುಂಬಗಳ ಮಕ್ಕಳು ಶಿಕ್ಷಣದಿಂದ ದೂರ ಉಳಿದಿದ್ದಾರೆ. ಬ್ಯಾಂಕ್ ಸೇವೆಗಳ ಜೊತೆ ಕುಡಿಯುವ ನೀರು, ರಸ್ತೆ, ಶೌಚಾಲಯವಿಲ್ಲದೆ ಪರದಾಟ. ಕನಿಷ್ಠ ಪಕ್ಷ ಆಧಾರ್ ಕಾರ್ಡ್ ಇಲ್ಲದೆ ಬದುಕ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಕುಟುಂಬಗಳು, 100ಕ್ಕೂ ಹೆಚ್ಚು ಜನ. ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು ಕೂಡ ಉಪಯೋಗ ಆಗಿಲ್ಲ. ಮೂಲ ದಾಖಲೆ ಕೊರತೆಯ ನೆಪ ಹೇಳ್ಕೊಂಡು ಸೌಕರ್ಯಗಳನ್ನು ನೀಡದೆ ಹಾಗೇ ಮುಂದುವರಿತಾ ಇದೆ. ಎಸ್, ಈ ಗ್ರಾಮಗಳು ನೋಡ್ತಾ ಇದ್ದೀರಿ. ಈ ಗ್ರಾಮಗಳಿಗೆ ವಿದ್ಯುತ್ ಇಲ್ಲ, ಮೂಲ ಸೌಕರ್ಯಗಳು ಕೇಳಲೇಬೇಡಿ. ಇದು ನೋಡಿ, ಹೊಟ್ಟೆಪಾಡಿನ ಪಯಣ ಇದೆಯಲ್ಲ, ಹೊಟ್ಟೆಪಾಡು ಒಬ್ಬ ಮನುಷ್ಯನನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ. ಆ ಪಯಣ ಬಹಳ ದೊಡ್ಡ ಹೊಟ್ಟೆಪಾಡಿಗಾಗಿ ಸುತ್ತುವರಿಯುವಂಥ, ಹೊಟ್ಟೆಪಾಡಿಗಾಗಿ ಪಯಣ ಮಾಡುವಂಥ ಈ ಜೀವನ ಎಲ್ಲಿ ನೆಲೆಗೊಳ್ಳುತ್ತೋ ಗೊತ್ತಿಲ್ಲ. ಅನೇಕ ಪ್ರಯಾಣಗಳಿರುತ್ತೆ, ಅನೇಕ ಯಾನ ಇರುತ್ತೆ. ಆ ಬದುಕಿನ ಯಾನದಲ್ಲಿ ಹೊಟ್ಟೆಪಾಡಿಗಾಗಿ ಎಲ್ಲಿ ಬಂದು ನೆಲೆಗೊಳ್ಳುತ್ತೇವೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಂಥದೇ ರೀತಿಯಲ್ಲಿ ತಮಿಳುನಾಡಿನ ಈ ಬಡ ಕುಟುಂಬಗಳು ಎಷ್ಟೋ ವರ್ಷಗಳ ಹಿಂದೆ ಕೆಲಸವನ್ನು ಅರಸಿಕೊಂಡು ಈ ಮಲೆನಾಡಿನ ಶರಾವತಿ ಹಿನ್ನೀರಿನ ದ್ವೀಪದಲ್ಲಿ ಬಂದು ನೆಲೆಸಿದೆ. ಇಲ್ಲಿ ನಡೆಯುವಂಥ ಕಟ್ಟಡ ಕಾಮಗಾರಿಗಳೋ, ಸೇತುವೆ ಕಾಮಗಾರಿಗಳೋ, ರಸ್ತೆ ಕಾಮಗಾರಿಗಳೋ, ಇನ್ನಿತರ ಕೆಲಸಗಳಿಗೆ ಈ ಕಾರ್ಮಿಕರು ದುಡಿತಾರೆ. ಹೊಲಗದ್ದೆಗಳಲ್ಲೂ ಕೂಡ ತಮಿಳುನಾಡಿನಿಂದ ಬಂದಿರುವಂಥ ಈ ಕಾರ್ಮಿಕರು ಕೆಲಸ ಮಾಡ್ತಾರೆ. ಆದರೆ
ನಮ್ಮ ಪಕ್ಕದ ರಾಜ್ಯದವರು ಆಗಿದ್ದರೂ ಕೂಡ ಈಗ ಅವರು ಕರ್ನಾಟಕದವರೇ ಆಗಿದ್ದಾರೆ, ಕರ್ನಾಟಕದಲ್ಲಿಯೇ ನೆಲೆ ನಿಂತಿದ್ದಾರೆ. ಅವರ ಮುಂದಿನ ಪೀಳಿಗೆಯೂ ಕೂಡ ಕರ್ನಾಟಕದಲ್ಲೇ ಬದುಕಿ ಬಾಳುತ್ತೆ. ಇಲ್ಲೇ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದು ಗುಡಿಸಲೋ ಅಥವಾ ಹೆಂಚಿನ ಮನೆಯೋ, ಒಟ್ಟಿನಲ್ಲಂತೂ ಒಂದು ಸೂರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆದರೆ ಅವರಿಗೆ ಕೊರತೆ ಆಧಾರ್ ಕಾರ್ಡ್ ಇಲ್ಲ, ಇನ್ನಿತರ ದಾಖಲೆಗಳಿಲ್ಲ, ನಿಮಗೆ ಸರ್ಕಾರದ ಸವಲತ್ತುಗಳನ್ನು ಕೊಡೋಕ್ಕಾಗೋದಿಲ್ಲ. ಸರ್ಕಾರದ ಸವಲತ್ತುಗಳನ್ನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇವರು ಬೇರೆ ದೇಶದಿಂದ ಏನು ಬಂದು ವಾಸ ಮಾಡ್ತಾ ಇಲ್ವಲ್ಲ. ಬೇರೆ ದೇಶದಿಂದ ಬಂದಂಥವರು ಪೌರತ್ವವನ್ನು ಪಡೆದುಕೊಂಡಿದ್ದಾರೋ ಇಲ್ವೋ, ಆಗ ಅದೆಲ್ಲವೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ ಯೂನಿಕ್ ಐಡೆಂಟಿಟಿ ಕಾರ್ಡ್. ಅದು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಆಧಾರ್ ಕಾರ್ಡನ್ನು ಹೊಂದಿ ಜೀವನ ಮಾಡ್ಬೋದು. ಆದರೆ ಇಲ್ಲಿ ದಾಖಲೆಗಳಿಲ್ಲ ಎನ್ನುವ ಕಾರಣಕ್ಕಾಗಿ ಈ ಗ್ರಾಮವನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಹಾಗೆ ಬಿಟ್ಟಿದ್ದಾರೆ. ಅಲ್ಲಿನ ಜನರ ಜೀವನ ನಿಜಕ್ಕೂ ಕೂಡ ನರಕ ಯಾತನೆ. ಕತ್ತಲಲ್ಲಿಯೇ, ಕಾರ್ಗತ್ತಲಲ್ಲಿಯೇ ಜೀವನವನ್ನು ಬದುಕನ್ನು ದೂಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತುಮ್ರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಸವಳ್ಳಿ ಗ್ರಾಮದಲ್ಲಿ ತಮಿಳುನಾಡಿನಿಂದ ಸರಿಸುಮಾರು 3 ತಲೆಮಾರುಗಳ ಹಿಂದೆಯೇ ವಲಸೆ ಬಂದಿರತಕ್ಕಂತಹ 20ಕ್ಕಿಂತ ಹೆಚ್ಚು ಕುಟುಂಬಗಳಿದ್ದಾವೆ. ಅವುಗಳು ಆ ಗ್ರಾಮದಲ್ಲಿ ವಾಸ ಮಾಡ್ತಾ ಕಳೆದ 20 ವರ್ಷ ಆಯಿತು. ಅಲ್ಲಿರ್ತಕ್ಕಂತಹ 20 ಮನೆಗಳಲ್ಲಿ ಸರಿಸುಮಾರು 120 ಜನ ವಾಸ ಮಾಡ್ತಾ ಇದ್ದಾರೆ. ಆ 120 ಜನರಲ್ಲಿ ಒಂದು 10-15 ಜನರಿಗೆ ಮಾತ್ರ ಆಧಾರ್ ಕಾರ್ಡ್ ಇದೆ ಹೊರತಾಗಿ ಉಳಿದಿರ್ತಕ್ಕಂಥವ್ರು ಯಾರಿಗೂ ಕೂಡ ಆಧಾರ್ ಕಾರ್ಡ್ ಇಲ್ಲ. ಮತ್ತು ಈ ಕಾರಣದಿಂದ ಈ ಕುಟುಂಬಗಳಿಗೆ ತಾಯಿ ಕಾರ್ಡ್ ಪಡೆಯೋಕ್ಕೆ ಸಾಧ್ಯ ಆಗ್ತಿಲ್ಲ, ರೇಷನ್ ಕಾರ್ಡ್ ಪಡೆಯೋಕ್ಕೆ ಸಾಧ್ಯ ಆಗ್ತಿಲ್ಲ, ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಬಹಳ ಮುಖ್ಯವಾಗಿ ಸರ್ಕಾರದ ಯಾವ ಸೌಲಭ್ಯವನ್ನು ಕೂಡ ಪಡೆಯೋಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಇವರ ಪರವಾಗಿ ಕಳೆದ 2 ದಶಕಗಳಿಂದ ಹೋರಾಟ ಮಾಡ್ತಾನೆ ಇದ್ದೇವೆ. ಅದರ ಫಲವಾಗಿ ಕೆಲವು ಕುಟುಂಬಗಳಿಗೆ ಮಾತ್ರ ರೇಷನ್ ಕಾರ್ಡ್ ಸಿಕ್ಕಿದೆ. ಉಳಿದಿರ್ತಕ್ಕಂಥ ಕುಟುಂಬಗಳಿಗೆ ಈ ಕ್ಷಣ ತನಕ ಕೂಡ ಆಧಾರ್ ಕಾರ್ಡೇ ಲಭ್ಯವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಶಿವಮೊಗ್ಗ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ್ವಿ. ಅವರು ಕೂಡ ಮೌಖಿಕವಾಗಿ ಸಾಗರ ತಹಸೀಲ್ದಾರ್ಗೆ ಆದೇಶ ನೀಡಿದ್ದರೂ ಕೂಡ ಈ ಕ್ಷಣ ತನಕವೂ ಕೂಡ ಅವರ ಆಧಾರ್ ಕಾರ್ಡ್ ಪ್ರಕ್ರಿಯೆ ಏನಿದೆ ಅದು ಇನ್ನೂ ಆರಂಭವೇ ಆಗಿಲ್ಲ. ಮೂಲ ದಾಖಲಾತಿಗಳನ್ನು ಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು. ಇವರೆಲ್ಲರೂ ಕೂಡ ನಿರಕ್ಷರಸ್ಥರು, ಇವ್ರ ಕುಟುಂಬವೇ ನಿರಕ್ಷರಸ್ಥರು, ದುಡು ತಿನ್ನುವಂಥವ್ರು. ಬಹಳ ಮುಖ್ಯವಾಗಿ ಇವ್ರ ತಂದೆ ತಾಯಿಗಳು ಕೂಡ ನಿರಕ್ಷರಸ್ಥರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಯಾವ ಮೂಲ ದಾಖಲಾತಿಗಳು ಕೂಡ ಅವರ ಬಳಿಯಲ್ಲಿ ಇಲ್ಲ. ಆ ಕಾರಣದಿಂದ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಟ್ಟು ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಶಿವಮೊಗ್ಗ ಜಿಲ್ಲಾಡಳಿತ ಇವರಿಗೆ ನ್ಯಾಯ ಕೊಡಬೇಕಾಗಿದೆ. ಆದರೆ ಈ ನ್ಯಾಯ ಕೊಡುವಂಥ ಪ್ರಕ್ರಿಯೆ ಬಹಳ ವಿಳಂಬವಾಗ್ತಿದೆ. ಇದರಿಂದ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಆ ಮಕ್ಕಳುಗಳನ್ನು ಶಾಲೆ ಸೇರಿಸ್ಲಿಕ್ಕೆ ಆಗ್ತಾ ಇಲ್ಲ. ತಾಯಿಯಂದರಿಗೆ ತಾಯಿ ಕಾರ್ಡ್ ಪಡೆಯೋಕ್ಕೆ ಸಾಧ್ಯ ಆಗ್ತಿಲ್ಲ, ರೇಷನ್ ಕಾರ್ಡ್ ಪಡೆಯೋಕ್ಕಾಗ್ತಿಲ್ಲ. ಮುಖ್ಯ ಸರ್ಕಾರದ ಭಾಗ್ಯದ ಯೋಜನೆಗಳು ಈ ಜನರಿಗೆ ತಲುಪ್ತಾನೆ ಆಗ್ತಿಲ್ಲ. ವಾಸ್ತವದಲ್ಲಿ ಇವರು ದುಡಿದು ತಿನ್ನುವಂತಹ ಕೂಲಿ ಕಾರ್ಮಿಕರು, ಬಡವರು ಇದ್ದಾರೆ, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರು. ಇವರಿಗೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಸರ್ಕಾರವನ್ನು ಒತ್ತಾಯಿಸ್ತೇವೆ, ತಕ್ಷಣವೇ ಇವರಿಗೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಕ್ಕೊತ್ತಾಯ ಆಗಿದೆ. GT ಸತ್ಯನಾರಾಯಣ್, ಗ್ರಾಮ ದಾಖಲಾತಿ ಕೊಟ್ಟಿದ್ದೀವಿ, ರಾಜ್ಯದಲ್ಲಿ ಕೊಟ್ಟಿದ್ದೀವಿ. ಅದನ್ನ ಮಾಡೋಕ್ಕಾಗಲ್ಲ ಅಂತ ಮತ್ತೆ ರಿಟರ್ನ್ ವಾಪಸ್ ಬಂತು. ಕೇಳಿದ್ದಕ್ಕೆ ಆಗತ್ತೆ ಅಂತ ಹೇಳಿದ್ರು. ಇನ್ನು ಅದ್ರ ಸುದ್ದಿಯನ್ನು ಮಾತಾಡಿಲ್ಲ. ಎಷ್ಟು ವರ್ಷ ಆಯಿತು? ಈಗ ಒಂದು 20-25 ವರ್ಷ ಆಯ್ತು. 20 ವರ್ಷದಿಂದ ಅಲ್ಲೇ ಬದುಕ್ತಾ ಇದ್ದೀರಾ ನೀವು? ಅಲ್ಲೇ ಬದುಕ್ತಾ ಇದ್ವಿ. ಎಲ್ಲಿ? ಕಳಸವಳ್ಳಿ. ತುಮ್ರಿ ಗ್ರಾಮ ಪಂಚಾಯತಿ ಕಳಸವಳ್ಳಿನಾ? ಹೌದು, ತುಮ್ರಿ ಪಂಚಾಯತಿ. ನಿಮಗೆ ರೇಷನ್ ಕಾರ್ಡು ಎಲ್ಲ ಎಷ್ಟು ಜನರಿಗಿದೆ? ಒಂದು 6 ಜನ ಮನೆಗಿದೆ. 6 ಮನೆಗಳಿಗಿದೆ. ಒಟ್ಟು ಎಷ್ಟು ಮನೆಗಳಿದಾವಲ್ಲಿ? 16 ಮನೆ ಇದೆ. 16 ಮನೇಲಿ 6 ಮನೇಲಿ ರೇಷನ್ ಕಾರ್ಡ್ ಇದೆ. 6 ಮನೆ ರೇಷನ್ ಕಾರ್ಡ್ ಉಳಿದಿರೋ ಬಿಟ್ಟು ಉಳಿದಿರ್ತಕ್ಕಂತಹ ಮನೆಗಳಿಗೆ ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಇಲ್ಲ. ಮಕ್ಕಳು ಎಷ್ಟು ಜನ ಇದ್ದಾರೆ? ಮಕ್ಕಳು ಒಂದು 20-25 ಜನ ಇದ್ದಾರೆ. ಆ ಮಕ್ಕಳಿಗೆ ಆಧಾರ್ ಕಾರ್ಡ್ ಇದೆಯಾ? ಆಗಿಲ್ಲ. ಆಧಾರ್ ಕಾರ್ಡ್ ಮಕ್ಕಳಿಗೂ ಕೂಡ ಆಗಿಲ್ಲ, ದೊಡ್ಡವರಿಗೂ ಕೂಡ ಆಗಿಲ್ಲ. ಸರ್, ಆಗಿಲ್ಲ. ನೀವೇನು ಕೇಳಲಿಕ್ಕೆ ಬಯಸ್ತೀರಿ ಈಗ?
ಹೌದು ಸರ್, ಸರ್ಕಾರ ಮಾಡಿಕೊಡ್ಬೇಕು ಅಂತ ಬಯಸ್ತೀವಿ. ದಾಖಲಾತಿ ಎಲ್ಲ ಕೊಟ್ಟಿದ್ದೀವಿ ಸರ್, ರಾಜ್ಯದಲ್ಲಿ ಕೊಟ್ಟಿದ್ದೀವಿ. ಹಾಂ ಅದನ್ನ ಮಾಡೋಕ್ಕಾಗಲ್ಲ ಅಂತ ಮತ್ತೆ ರಿಟರ್ನ್ ವಾಪಸ್ ಬಂತು. ಹಾಂ ಕೇಳಿದ್ದಕ್ಕೆ ಆಗತ್ತೆ ಅಂತ ಹೇಳಿದ್ರು. ಇನ್ನೂ ಅದ್ರ ಸುದ್ದಿಯನ್ನು ಮಾತಾಡಿಲ್ಲ. ಎಷ್ಟು ವರ್ಷ ಆಯ್ತು? ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇಡೀ ದೇಶವೇ ಇದೀಗ ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂಭ್ರಮದಲ್ಲಿದೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಇಂದು ಕೂಡ ಭಾರತದ ಅನೇಕ, ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದ ಅನೇಕ ಹಳ್ಳಿಗಳಿಗೆ ಅದರಲ್ಲೂ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಗ್ರಾಮಗಳಲ್ಲಿ ರಸ್ತೆ, ಆ ರೀತಿಯ ವಿದ್ಯುತ್ ಸಂಪರ್ಕ ಇರ್ಬೋದು, ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದರ ಸಾಲಿನಲ್ಲಿ ಇದೀಗ ಅಂದರೆ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತುಮ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳಸವಳ್ಳಿ ಗ್ರಾಮದ ಬಳಿ ಕಾರ್ಮಿಕ ಕುಟುಂಬಗಳು ಕಳೆದ 2-3 ದಶಕಗಳಿಂದ ವಾಸವಾಗಿ ಬದುಕನ್ನು ಕಟ್ಕೊಂಡಿವೆ. ಈ ಕುಟುಂಬಗಳಿಗೆ ಇಂದಿಗೂ ಕೂಡ ಭಾರತ ಸರ್ಕಾರದ ಪ್ರಮುಖ ಆಧಾರ್ ಆಗಿರುವಂಥ ಆಧಾರ್ ಕಾರ್ಡ್ ಇಲ್ಲದೆ ಇವತ್ತು ಕೂಡ ಬದುಕನ್ನು ಸಾಗಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಕಳಸವಳ್ಳಿ ಸಮೀಪದ ಭಾಗದಲ್ಲಿ ಇಲ್ಲಿ ಒಂದು 20ಕ್ಕೂ ಹೆಚ್ಚು ಕುಟುಂಬಗಳು ವಾಸವನ್ನು ಮಾಡ್ತಾ ಇರುವಂಥದ್ದು. ತಮಿಳುನಾಡು ಮೂಲದ 20ಕ್ಕೂ ಹೆಚ್ಚು ಕುಟುಂಬಗಳು ಒಂದು ವಾಸವನ್ನು ಮಾಡ್ತಾ ಇದ್ದಾವೆ. ಈ ಕುಟುಂಬಗಳಿಗೆ ಪ್ರಮುಖವಾಗಿ ಅಲ್ಲಿ ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡನ್ನು ಮಾಡಲಿಕ್ಕೆ ಅಲ್ಲಿನ ಜಿಲ್ಲಾಡಳಿತ ಮತ್ತು ಸ್ಥಳೀಯ ತಾಲೂಕು ಆಡಳಿತ ಏನಿದೆ ಅವರು ವೋಟರ್ ಐ ಡಿ ಮತ್ತು ಪಡಿತರ ಕಾರ್ಡನ್ನು ಕೇಳ್ತಾ ಇರುವಂಥದ್ದು. ಆದರೆ ಪಡಿತರ ಕಾರ್ಡ್ ಮಾಡಲಿಕ್ಕೆ ಕೂಡ ಆಧಾರ್ ಕಾರ್ಡನ್ನು, ಅಂದರೆ ಒಂದು ಕಡೆ ಈ ಕಾರ್ಡ್ಗಳನ್ನು ಮಾಡಲಿಕ್ಕೆ ಆಧಾರ್ ಕಾರ್ಡನ್ನು ಮಾಡಲಿಕ್ಕೆ ಪಡಿತರ ಚೀಟಿ ಮತ್ತು ವೋಟರ್ ಐ ಡಿಯನ್ನು ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಆಧಾರ್ ಕಾರ್ಡನ್ನು ಮಾಡಲಿಕ್ಕೆ ಕೂಡ ಇನ್ನೂ ಕಾರ್ಡ್ಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಈ 2 ಕಾರ್ಡ್ಗಳನ್ನು ಕೇಳೋ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ಪಡಲಿಕ್ಕೆ ಸರ್ಕಾರದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ಪಡಲಿಕ್ಕೂ ಕೂಡ ಅಲ್ಲಿನ ತಮಿಳುನಾಡು ಬಂದಿರುವಂಥ ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ಸಾಧ್ಯ ಆಗ್ತಿಲ್ಲ. ಕೇವಲ ಅಲ್ಲಿ 20ಕ್ಕೂ ಹೆಚ್ಚು ಕುಟುಂಬಗಳಲ್ಲಿ 100ಕ್ಕೂ ಹೆಚ್ಚು ಜನರು ವಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿರುವಂತಹ ಕೇವಲ 4-5 ಕುಟುಂಬಗಳಿಗೆ ಮಾತ್ರ ಆಧಾರ್ ಕಾರ್ಡನ್ನು ಕೊಟ್ಟಿದ್ದಾರೆ. ಕಳೆದ ಕೆಲವು ದಶಕಗಳಿಂದ ಹಲವು ಬಾರಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದರೂ ಕೂಡ ಯಾರೂ ಕೂಡ ಸ್ಪಂದನೆಯನ್ನು ಮಾಡ್ತಿಲ್ಲ. ಹಾಗಾಗಿ ಇವತ್ತು ಕುಟುಂಬಸ್ಥರು ಯಾವುದೇ ಸೌಲಭ್ಯಗಳಿಲ್ಲದೆ ವಾಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಮಗೆ ಆಧಾರ್ ಕಾರ್ಡನ್ನು ಕೊಡಬೇಕು, ಆ ಮೂಲಕ ರೇಷನ್ ಕಾರ್ಡ್ ಮತ್ತು ಇತರ ವೋಟರ್ ಐ ಡಿ ಕಾರ್ಡ್ಗಳನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಅಲ್ಲಿನ ನಿವಾಸಿಗಳು ಇವತ್ತು ಮಾಡ್ತಾ ಇರುವಂಥದ್ದು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಈ ಕುಗ್ರಾಮ ದ್ವೀಪ ನಿಜಕ್ಕೂ ಕೂಡ ಕಾರ್ಗತ್ತಲೆಯಲ್ಲಿ ಜೀವನವನ್ನು ನಡೆಸುವಂಥ ಆ ಕುಟುಂಬಗಳ ಯಾತನೆ ನಿಜಕ್ಕೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾವು ಸಿಟಿಯಲ್ಲಿ ವಾಸ ಮಾಡುವಂಥ ಜನ ಒಂದು ಅರ್ಧ ಗಂಟೆ ಕರೆಂಟ್ ಹೋದರೆ ನೋಡಿ ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂತ ವಿಲವಿಲ ಅಂತ ಒದ್ದಾಡಿ ಹೋಗ್ಬಿಡ್ತಾರೆ ಜನ. ಅರ್ಧ ಗಂಟೆ ಕರೆಂಟ್ ಹೋಗ್ಬಿಟ್ರೆ, ಅದು ರಾತ್ರಿ ಹೊತ್ತು ಹೋಗ್ಬಿಟ್ರೆ ಅಂತೂ ಆಕಾಶ ಮೈ ಮೇಲೆ ಬಿದ್ದಿದೆ ಎನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇದ್ದಾರೆ. ಇನ್ನು ಕೆಲವಷ್ಟು ಜನ ಏರ್ ಕಂಡೀಷನ್ಡ್ ರೂಮಿಂದ ಆಚೆ ಬರದಿರುವಂಥ ಜನ ಒಂದು ಸ್ವಲ್ಪ ಏನಾದರೂ ಅವ್ರ ಮನೆ ಜನರೇಟರ್ ಕೈ ಕೊಟ್ಟುಬಿಟ್ರೆ ಅವರು ಅಬ್ಬಬ್ಬಾ ಅದೊಂದು ದೊಡ್ಡ ನರಕ ಅನ್ನೋ ರೀತಿಯಲ್ಲಿ ಆಡ್ತಾ ಇರ್ತಾರೆ. ಬಟ್ ಇವ್ರ ಸ್ಥಿತಿ ನೋಡ್ರಿ, ಅವರು ಮನುಷ್ಯರೇ, ನಾವು ಮನುಷ್ಯರೇ. ಆದರೆ ಅವರಿಗೆ ವಿದ್ಯುತ್ ಸಂಪರ್ಕ ಇಲ್ಲದೆ, ಯಾವುದೇ ಸರ್ಕಾರಿ ಸವಲತ್ತುಗಳಿಲ್ಲದೆ, ಈ ಗ್ರಾಮಕ್ಕೆ ತಲುಪುವಂಥ ರಸ್ತೆಗಳಿಲ್ಲದೆ ಅವರು ನಮ್ಮ ಹಾಗೆ ಮನುಷ್ಯರು ಅಂತ ಅಂದುಕೊಳ್ಳಲು ಕೂಡ ಸಾಧ್ಯವಾಗದಂಥ ಸ್ಥಿತಿ ಇದೆ. ಸಂತೋಷ್ ಕುಮಾರ್ ಶೆಟ್ಟಿ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಅವರು ಅಲ್ಲಿಯವರೇ. ನಮಸ್ಕಾರ ಸಂತೋಷ್ ಅವರೇ. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ಈ ಗ್ರಾಮದವರ ಅಥವಾ ಈ ಗ್ರಾಮದ ಪರವಾಗಿ ಧ್ವನಿ ಎತ್ತಬೇಕು ಅಂತ ಅಂದುಕೊಂಡಂಥವ್ರ ಅಂತ? ಕಳಸವಳ್ಳಿ ಗ್ರಾಮ ಅಲ್ಲ ಸರ್, ನಮ್ದು ತುಮ್ರಿ ಪಂಚಾಯತಿ ಬರುತ್ತೆ. ತುಮ್ರಿ ಪಂಚಾಯತ್ ಅಂತ ಅದೊಂದು ಗ್ರಾಮ ಸರ್. ಕಳಸವಳ್ಳಿ ನಮ್ದು ಒಳಗೆರೆ ಗ್ರಾಮ ಬರುತ್ತೆ, ಪಕ್ಕದ ಗ್ರಾಮ. ನೀವು ಕಂಡುಕೊಂಡ ಹಾಗೆ ಎಷ್ಟು ವರ್ಷಗಳಿಂದ ಇವರನ್ನ ನೋಡ್ತಾ ಇದ್ದೀರಿ? ಹೌದು ಸರ್. ಎಷ್ಟು ವರ್ಷಗಳಿಂದ ಇವರನ್ನ ನೀವು ಕಾಣ್ತಾ ಇದ್ದೀರಿ? ಸುಮಾರು 15 ವರ್ಷ, 15-16 ವರ್ಷದಿಂದ ಅವ್ರು ಇಲ್ಲೇ ಇದೆ ಸರ್. ಅವ್ರು ಬಂದು ತುಂಬಾ ವರ್ಷ ಆಯ್ತು. ಬಟ್ ನಾವು ಅವ್ರನ್ನ ನೋಡ್ತಾ, ಅವರು ಇದನ್ನೆಲ್ಲ ನೋಡ್ತಾ ಒಂದು 15-20 ವರ್ಷ ಆಯ್ತು ಸರ್. ಓಕೆ. ಈ ಗ್ರಾಮ ಅಂತ ಕರೆಸ್ಕೊಳ್ಳಿಕ್ಕೆ ಇದು ನಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ ಅಥವಾ ನಮ್ಮ ಕರ್ನಾಟಕದ ಗಡಿಯಲ್ಲಿದೆ? ಕರ್ನಾಟಕದ ಗಡಿಯಲ್ಲಿದೆ ಅಂತ ಹೇಳಿದ್ರೆ ಅವರು ಕೂಡ ಮನುಷ್ಯರೇ, ನಮಗೆ ಸಿಗುವಂಥ ಸವಲತ್ತುಗಳು ಅವ್ರಿಗೂ ಸಿಗಬೇಕು ಅಂತ ನೀವು ಕಂಡುಕೊಂಡ ಹಾಗೆ ಅಲ್ಲಿ ಯಾವ ರೀತಿ ಸವಲತ್ತುಗಳಿದೆ, ಯಾವ ರೀತಿ ಸವಲತ್ತುಗಳು ಬರಬೇಕಿದೆ? ಸರ್ ಅದು ಶರಾವತಿ ಸಂತ್ರಸ್ತ ಪ್ರದೇಶ, ನಿಮ್ಗೆ ಗೊತ್ತಿರ್ಬೋದು. ಸಿಗಂದೂರಿಗೆ ಇಡೀ ಭಾರತ ದೇಶಕ್ಕೆ ಪ್ರಚಾರ ಪಡೆದಿರ್ತಕ್ಕಂಥ ಸಿಗಂದೂರು ಕ್ಷೇತ್ರದ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮ. ದೇವಸ್ಥಾನಕ್ಕೆ ಯಾರ್ಯಾರು ಭಕ್ತರು ಬರ್ತಾರೆ ಎಲ್ಲರೂ ಕೂಡ ಅದೇ ಗ್ರಾಮದ ಮುಖಾಂತರವಾಗಿ ಹೋಗ್ಬೇಕು. ಇಂತ ಒಂದು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಗ್ರಾಮದಲ್ಲೇ ಇರ್ತಕ್ಕಂಥ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ವಡ್ಡಬೋವಿ ಜನಾಂಗದವರವರು ಸುಮಾರು 35 ಕುಟುಂಬಗಳಿದೆ ಸರ್. 35 ಕುಟುಂಬಗಳಲ್ಲಿ ಒಂದು 5ರಿಂದ 6 ಕುಟುಂಬಗಳಿಗೆ ಇದಿದೆ, ಆ ಕಾರ್ಡು, ರೇಷನ್ ಕಾರ್ಡ್ ಇದೆ. ಅದು ಹೊರತಾಗಿ ಇನ್ನು ಉಳಿದಿರ್ತಕ್ಕಂಥ ಸುಮಾರು 20-25 ಕುಟುಂಬಗಳಿಗೆ ಇದುವರೆಗೂ ಸರ್ಕಾರದಿಂದ ಯಾವುದೇ ಮೂಲಭೂತ ಸೌಲಭ್ಯಗಳು ಕೂಡ ಸಿಕ್ಲಿಲ್ಲ ಸರ್.
ಅಲ್ಲಿರ್ತಕ್ಕಂಥ ನೀವು ಬಂದ್ರೆ ಅಥವಾ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳು 5 ವರ್ಷ 6 ವರ್ಷದ ಮಕ್ಕಳುಗಳು ಕೂಡ ಅವ್ರದ್ದು ಮೂಲ ಕಸುಬು ಅಂತಂದ್ರೆ ಈ ಪ್ಲಾಂಟೇಶನ್ ಗಳಲ್ಲಿ ಮರ ಕಡಿತಾರೆ. ಆ ಮರ ಕಡಿಯುವಂತ ಸಂದರ್ಭದಲ್ಲಿ ಆ ಮಕ್ಕಳನ್ನು ಕೂಡ ಅವರು ಕರ್ಕೊಂಡು ಹೋಗಿ ಆ ಪ್ಲಾಂಟೇಶನ್ ಅಲ್ಲೇ ಬಿಟ್ಟುಕೊಂಡು ಮರ ಕಡಿಯುವಂತ ಪರಿಸ್ಥಿತಿ ಇದೆ ಸರ್. ಓಕೆ. ಪಂಚಾಯತಿಗಳಿಗೆ ಅರ್ಜಿ ಕೊಟ್ಟಿದೀವಿ, ತಾಲೂಕ್ ಪಂಚಾಯತಿಗೆ ಅರ್ಜಿ ಕೊಟ್ಟಿದೀವಿ, ತಹಶೀಲ್ದಾರಿಗೆ ಅವ್ರ ಮುಖಾಂತರ ಅರ್ಜಿ ಕೊಡಿಸಿದೀವಿ. ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆ ಮಾಡ್ಲಿಲ್ಲ, ಅವ್ರಿಗೆ ಕೊಡ್ತಕ್ಕಂಥ ಯಾವುದೇ ಮೂಲಭೂತ ಸೌಕರ್ಯವನ್ನು ಕೂಡ ಕೊಡ್ಲಿಲ್ಲ ಸರ್. ಅಲ್ಲಿ ಬಂದು ನೋಡ್ರಿ ವಾಸ್ತವ ಅವರಲ್ಲಿ ಎಷ್ಟೋ ಕುಟುಂಬದ ಯಜಮಾನರುಗಳು ಕಾಯಿಲೆಯಿಂದ ತೀರೋಗಿದ್ದಾರೆ. ಆ ಶವ ಸಂಸ್ಕಾರಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ 2,000 3,000 ಹಣ ಕೂಡ ಅವ್ರಿಗೆ ಬರ್ತಾ ಇಲ್ಲ. ಆ ತರದ ಪರಿಸ್ಥಿತಿ ಇದೆ ಸರ್. ಕಾರಣ, ಸಮಸ್ಯೆಗೆ ಕಾರಣ ಅಂತಂದ್ರೆ ಅವ್ರು ಏನಂದ್ರೆ ಆಕ್ಚುಲಿ ಅವರು ತಮಿಳು ವಲಸಿಗರು, ಸುಮಾರು 35-40 ವರ್ಷದಿಂದ ತಮಿಳುನಾಡಿಂದ ಬಂದು ಇಲ್ಲಿ ಅವರು ವಾಸವಾಗಿದ್ದಾರೆ. ಸರಿ. ಅವ್ರಿಗೆ ಏನ್ ಹೇಳಿದ್ರೆ ತಮಿಳುನಾಡಲ್ಲಿ ಅವ್ರ ಆಧಾರ್ ಕಾರ್ಡ್ ಇಲ್ಲ ಸರ್, ಇಲ್ಲ ಆಧಾರ್ ಕಾರ್ಡ್ ಕೊಡಿ ಅಂತ ಹೇಳಿದ್ರೆ ಅವರ ಮೂಲ ಎಲ್ಲಿಂದ ಬಂದಿದ್ದಾರೆ ಅನ್ನುವಂತ ವಾದವನ್ನ ಮುಂದಿಡ್ತಾರೆ. ಇದುವರೆಗೆ ಅವ್ರಿಗೆ ಯಾವ್ದೇ ಸೌಲಭ್ಯ ಪಡಿಬೇಕು ಸರ್ಕಾರದಿಂದ. ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿದೆ ಸರ್, ಬಸ್ ಫ್ರೀ ಇದೆ, 2,000 ರೂಪಾಯಿ ಹಣ ಬರುತ್ತೆ, ಅಕ್ಕಿ ಫ್ರೀ ಇದೆ. ಆ ಯಾವುದೇ ಯೋಜನೆಯ ಫಲಾನುಭವಿ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಇಲ್ಲದೆ ಕಾರ್ಡ್ ಕೊಡಲ್ಲ. ತಮಿಳುನಾಡಿನಿಂದ ವಲಸೆ ಬಂದು ಬೆಂಗಳೂರಿನಂತ ಮಹಾನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗೆ ಈಗ ಆಧಾರ್ ಕಾರ್ಡ್ ಕೊಡಲ್ಲ, ವೋಟರ್ ಐ ಡಿ ಕೊಡಲ್ಲ, ಅಥವಾ ವೋಟರ್ ಲಿಸ್ಟಲ್ಲಿ ಇವರ ಹೆಸರು ಸೇರ್ಪಡೆ ಆಗೋದಿಲ್ಲ ಅಂದ್ರೆ ಬೆಂಗಳೂರಿನ ಒಂದು ಕಾಲು ಭಾಗ ಖಾಲಿ ಆಗುತ್ತೆ ಅಲ್ವಾ ಸರ್? ಹೌದು ಸರ್, ಹೌದು ಸರ್. ಬೆಂಗಳೂರಿನ ತೆಗೆದುಕೊಂಡ್ರೆ ನೀವು ಕಾಲು ಭಾಗ ಖಾಲಿ ಆಗುತ್ತೆ. ಅಲ್ವಾ ಸರ್? 40 ವರ್ಷದಿಂದ ಇಲ್ಲಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಕಡೆ ಬದುಕ್ತಾರೆ. ಇಲ್ಲಿ ಇದ್ಮೇಲೆ ಇಲ್ಲಿ ಪ್ರಜೆಗಳ ಸರ್, ಇಲ್ಲಿ 40 ವರ್ಷದಿಂದ ಇಲ್ಲಿದ್ದಾರೆ ಅಂತ ಹೇಳಿದ್ರೆ ಇವರು ಕೂಡ ನಮ್ಮವರು ಅಥವಾ ನಮ್ಮ ಹಾಗೆ ಎಲ್ಲವೂ ಕೂಡ ನಮ್ಮ ಹಾಗೆ ಸವಲತ್ತುಗಳನ್ನ ಕೊಡ್ಬೇಕಲ್ಲ. ನಿಜ ಸರ್. ಈ ಸರ್ಕಾರ, ಈ ಜಿಲ್ಲಾಡಳಿತ, ತಾಲೂಕು ಆಡಳಿತ ಯಾಕೆ ಅವ್ರ ಬಗ್ಗೆ ಅಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಸರ್. ಓಕೆ, ಧನ್ಯವಾದಗಳು ಸಂತೋಷ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಬಲರಾಮ್ ಇದ್ದಾರೆ, ಅದೇ ಕ್ಯಾಂಪ್ನ ಲೇಬರ್ ಯುವಕರವರು. ಬಲರಾಮ್ ಅವರೇ ನಮಸ್ಕಾರ. ನಮಸ್ತೆ. ನೀವು ಇಲ್ಲೇ ವಾಸ ಮಾಡ್ತಾ ಇರುವಂತವ್ರ ನೀವು ಕಳಸವಳ್ಳಿ? ಹೌದು ಸರ್. ಓಕೆ, ನೀವು ಈ 16 ಕುಟುಂಬದಲ್ಲಿ ನಿಮ್ಮ ಕುಟುಂಬ ಒಂದು? ಹಾ ಸರ್, ಹೌದು. ಈ 16 ಕುಟುಂಬಗಳಲ್ಲಿ ನೀವು ಒಬ್ರು? ಹಾ ಸರ್, ಹೌದು. ಎಷ್ಟು ವರ್ಷಗಳಿಂದ ನೀವು ತಮಿಳುನಾಡಿನಿಂದ ಇಲ್ಲಿಗೆ ಬಂದಿದ್ದು? ಸರ್ ಒಂದು 30 ವರ್ಷ ಸರ್. 35 ಒಂದು 35 ವರ್ಷ. ನಿಮಗೆ ಎಷ್ಟು ವರ್ಷ? ಸರ್ ನನಗೆ ಈಗ 24. ಅಂದ್ರೆ ನೀವು ಹುಟ್ಟಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ? ಹಾ ಸರ್, ಹೌದು, ಇಲ್ಲೇ. ನೀವು ನಿಮ್ಮ ಮೂಲ ಸ್ಥಳ ಯಾವುದು? ಸರ್ ಅದೆಲ್ಲ ಗೊತ್ತಿಲ್ಲ ಸರ್, ನಾನು ಈ ಕಡೆ ಬಂದು ಹುಟ್ಟಿದೆ ಸರ್. ಈ ಕಡೆ ನಾವೆಲ್ಲ ಬಂದು ಇಲ್ಲಿ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು. ಸೊ ನಿಮಗೆ ತಮಿಳುನಾಡಿಗೆ ಗೊತ್ತಿಲ್ಲ ಅಥವಾ ಅದು ಯಾವುದೇ ಪ್ರದೇಶ ಗೊತ್ತಿಲ್ಲ, ನಿಮ್ಮ ಮೂಲ ಸ್ಥಳ, ನೀವು ಹುಟ್ಟಿದ್ದೇ ಇಲ್ಲೇ, ಬೆಳೆದಿದ್ದಿಲ್ಲಿ, ಸೊ ನಿಮ್ಮ ಊರಿದು? ಹಾ ಸರ್, ಹೌದು. ಓಕೆ, ನಿಮ್ಮ ಊರಿಗೆ ರಸ್ತೆ ಇದೆಯಾ? ಇಲ್ಲ ಸರ್, ರಸ್ತೆ ಇದೆ. ಮನೆ ತನಕ ಇಲ್ಲ ಸರ್, ರಸ್ತೆ ಇಲ್ಲ ಸರ್. ರಸ್ತೆ ಇಲ್ಲ. ನಿಮ್ಮ ಊರಿಗೆ ವಿದ್ಯುತ್ ಇದೆಯಾ? ಇಲ್ಲ ಸರ್. ವಿದ್ಯುತ್ ಕಂಬ ಇದೆಯಾ? ಇಲ್ಲ ಸರ್. ಮತ್ತೆ ರಾತ್ರಿ ಬೆಳಕೆಲ್ಲ ಕತೆ ಏನು? ರಾತ್ರಿ ಕತೆ ಏನು? ಸರ್ ಎಲ್ಲ ಮೊಬೈಲ್ ಬ್ಯಾಟ್ರಿ ಇಟ್ಕೊಂಡು ನೋಡ್ಕೊಂಡು ಮುಳ್ಕೋಬೇಕು ಸರ್ ಅಲ್ಲಿ. ಮೊಬೈಲ್ ಬ್ಯಾಟ್ರಿ? ಮೊಬೈಲ್ಗಳನ್ನ ಎಲ್ಲಿ ಚಾರ್ಜ್ ಮಾಡ್ತೀರಿ ಸರ್? ಅಲ್ಲೇ ಅಕ್ಕಪಕ್ಕ ಮನೆಯಲ್ಲಿ ಸ್ವಲ್ಪ ಇದೆ, ಒಂದು 6 ಕುಟುಂಬಕ್ಕೆ ಮನೆಗಳಿದಾವಲ್ಲ, ಅವ್ರ ಮನೆಗೆಲ್ಲ ಸ್ವಲ್ಪ ಕರೆಂಟ್ ಕೊಟ್ಟಿದ್ರೆ ಅವರಿಂದೆಲ್ಲ ಚಾರ್ಜ್ ಮಾಡ್ಕೊಂತೀವಿ. ಸೊ 6 ಕುಟುಂಬದ ವಿದ್ಯುತ್ತಲ್ಲಿ ಏನು ಬರುತ್ತೆ ಅಲ್ಲೇ ಹೋಗಿ ಮೊಬೈಲ್ ಚಾರ್ಜಿಂಗ್ ಮಾಡ್ಕೊಂಡು ಬರ್ತೀರಿ ನೀವು? ಹಾ ಸರ್, ಹೌದು. ಇಲ್ಲ ಅಂತ ಹೇಳಿದ್ರೆ ಮೊಬೈಲು ಇಲ್ಲ, ಏನೂ ಇಲ್ಲ. ಹಾ ಸರ್, ಹೌದು. ಈಗಲೂ ಕೂಡ ಸೀಮೆ ಎಣ್ಣೆ ದೀಪನ ಬಳಸ್ತೀರಾ ನೀವು? ಸೀಮೆ ಎಣ್ಣೆ ಇಲ್ಲ, ಕೊಡ್ತಿಲ್ಲ ಸರ್. ಇಲ್ಲ. ಹೌದು ಸರ್. ಓಕೆ, ಮತ್ತೆ ಮನೆಗೆ ಬೆಳಕು ಹೆಂಗೆ ಸರ್? ಬೆಳಿಗ್ಗೆ ಏನಿಲ್ಲ ಸರ್, ಕತ್ತ ಇಲ್ಲ ಸರ್. ಅದೇ ಸರ್, ಬೆಂಕಿ ಹಚ್ಕೊಂಡು ಮಲ್ಕೊಳೋದು. ಹೇಳಿ ಕೇಳಿ, ನೀವು ಆ ದ್ವೀಪ ಕಾಡು ಪ್ರದೇಶದಲ್ಲಿದ್ದೀರಿ, ಕಾಡು ಪ್ರಾಣಿಗಳ ಭಯವೋ ಆ ಥರದ್ದು ಯಾವುದು ಆಗಲ್ವಾ? ಆಗ್ತಾ ಸರ್, ಇದೆ ಸರ್. ದೇವ್ರಿದ್ದಾನೆ ಸರ್ ಮೇಲ್ಗಡೆ, ನೋಡ್ತಿರ್ತಾರೆ. ದೇವ್ರಿದ್ದಾನೆ? ಸರ್ಕಾರ ಇಲ್ಲ ಆದ್ರೆ? ಇಲ್ಲ ಸರ್. ದೇವರ ಸ್ವರೂಪದಲ್ಲಿ ಸರ್ಕಾರ ಬರಬೇಕಾಗಿತ್ತು, ಸರ್ಕಾರ ಬಂದಿಲ್ಲ ನಿಮ್ಮ ನೆರವಿಗೆ? ಇಲ್ಲ ಸರ್, ಬಂದಿಲ್ಲ ಸರ್. ನೀವು ಹೋಗಿ ಕೇಳ್ಕೊಂಡಿದ್ದೀರಾ ನೀವು? ಎಲ್ಲ ಕೇಳ್ಬಿಟ್ಟಿ ಸರ್. ಎಲ್ಲ ಕೇಳಿದ್ರೆ ಎಲ್ಲ ಮಾಡ್ಕೊಡ್ತೀವಿ ಅಂತಾರೆ, ಎಲ್ಲ ಬರ್ತಾರೆ ಸರ್, ಹಂಗೆ ಹೋಗ್ತಾರೆ ಸರ್. ಮತ್ತೇನು ಮಾಡ್ಕೊಟ್ಟಿಲ್ಲ ಅವರು. ನಿಮ್ಮ ಓಟ್ ಕೂಡ ಇಲ್ಲ ಇಲ್ಲಿ? ಇಲ್ಲ ಸರ್. ಓಟ್ಗಳು ಇಲ್ವಾ ಸರ್? ಅದೇ ಸರ್, 6 ಕುಟುಂಬಗಳಿಗೆ ಮಾತ್ರ ಓಟ್ಗಳಿದ್ದೇವೆ ಸರ್, ಮತ್ತೆ ಯಾರಿಗಿಲ್ಲ ಸರ್. ಓಕೆ, ನಿಮ್ಮಲ್ಲಿ ವೋಟರ್ ಲಿಸ್ಟ್ಗಳು ಸೇರ್ಪಡೆ ಮಾಡ್ಕೊಂಡಿಲ್ಲ ಅವರು? ಇಲ್ಲ ಸರ್, ಮಾಡ್ಕೊಂಡಿಲ್ಲ ಸರ್. ಆಧಾರ್ ಕಾರ್ಡು ಇಲ್ಲ? ಇಲ್ಲ ಸರ್. ಒಂದು ರೀತಿ ನಿಮ್ಮ ನಾವು ಇಂಥ ಪ್ರದೇಶಕ್ಕೆ ಸೇರಿದವರು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಮ ಯಾವ ದಾಖಲೆಗಳು ಇಲ್ಲ? ಯಾವುದೂ ಇಲ್ಲ ಸರ್. ಹೌದು. ಸೊ ಅದೇ ಕಾರಣಕ್ಕೆ ಸರ್ಕಾರಿ ಸವಲತ್ತು ಸಿಗ್ತಾ ಇಲ್ಲ? ಇಲ್ಲ ಸರ್, ಸಿಗ್ತಿಲ್ಲ ಸರ್. ಹೌದು.
ಅಕ್ಕಿ ಸಿಗಲ್ಲ ಸರ್ಕಾರದಿಂದ, ಏನು ಸಿಗ್ತಿಲ್ಲ ಸರ್ಕಾರದಿಂದ, ಏನು ಸಿಗ್ತಿಲ್ಲ ಸರ್. ಅಕ್ಕಿ ಸಿಗಲ್ಲ, ವಿದ್ಯುತ್ ಇಲ್ಲ, ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇನ್ನು ದೂರದ ಮಾತು ಬಿಡಿ. ಇನ್ನು ಹಾಗೆ ಸಂಪರ್ಕದಲ್ಲಿರಿ. ಸತ್ಯನಾರಾಯಣ ಅಂತ ಹೇಳಿ ತುಮರಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸತ್ಯನಾರಾಯಣ ಅವರು ನಮಸ್ಕಾರ. ಸತ್ಯನಾರಾಯಣ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಕಡಿತಗೊಂಡಿದೆ. ಇದು ಅಲ್ಲಿನ ಪರಿಸ್ಥಿತಿ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ. ಆಜಾದಿ ಕಾ ಅಮೃತ ಮಹೋತ್ಸವ ಕಾಲದಲ್ಲಿದ್ದೇವೆ, ಅಮೃತ ಕಾಲದಲ್ಲಿದ್ದೇವೆ ನಾವು. ಅಮೃತ ಕಾಲ ಅಂತ ಹೇಳಿದ್ರೆ ಇಡೀ ದೇಶ ರಾಮರಾಜ್ಯವಾಗಿದೆ, ಇಡೀ ನಮ್ಮ ದೇಶ ಸುಖದ ಕಡಲಲ್ಲಿ ತೇಲ್ತಾ ಇದೆ ಅನ್ನುವ ರೀತಿಯಲ್ಲಿ ನಾವು ಭಾಸವಾಗ್ತಾ ಇದ್ದೇವೆ. ಆದರೆ ಪ್ರತಿನಿತ್ಯವೂ ಕೂಡ ಕತ್ತಲಿನಲ್ಲಿ ಈ ದ್ವೀಪದಲ್ಲಿ 10 ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾವೆ. ಹೊಟ್ಟೆಪಾಡಿಗಾಗಿ, ಗೇಡು ಹೊಟ್ಟೆಗಾಗಿ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಆದರೆ ಅವರಿಗೆ ನಾವು ಪ್ರಜೆಗಳ ರೀತಿಯಲ್ಲಿಯೇ ನಮ್ಮ ಹಾಗೆ ಮನುಷ್ಯರು ಅಂತರೂ ಕೂಡ ನಾವು ಟ್ರೀಟ್ ಮಾಡಲಿಕ್ಕೆ ಸಜ್ಜಾಗಿಲ್ಲ ಅಂತ ಹೇಳಿದ್ರೆ, ಈಗಲೂ ಯಾವುದೋ ಕಾಗದ ಪತ್ರಗಳು, ಯಾವುದೋ ದಾಖಲೆಗಳೇ ನೆಪ ಹೇಳ್ಕೊಂಡು ಅವರನ್ನು ಈ ರೀತಿ ನಿಕೃಷ್ಟವಾಗಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಮಗೆ ನಾಚಿಕೆ ಆಗಬೇಕಾಗತ್ತೆ. ಸತ್ಯನಾರಾಯಣ ಅವರಿದ್ದಾರೆ, ತುಮರಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರವರು. ಸತ್ಯನಾರಾಯಣ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ನೀವು ಈ ಕಳಸವಳ್ಳಿ ಗ್ರಾಮದ ವ್ಯಾಪ್ತಿಗೆ ಬರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ರಿ ಹಿಂದೆ. ಹೌದು ಸರ್, 5 ವರ್ಷ ಅಧ್ಯಕ್ಷ ಆಗಿದ್ದೆ. 5 ವರ್ಷ ಆಗಿದ್ರಿ. ಯಾಕೆ ನಿಮ್ಮ ಕಾಲದಲ್ಲಿಯೇ ಇಲ್ಲಿ ಇವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಆಗಿಲ್ಲ? ಸರ್, ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ 13 ಕುಟುಂಬಗಳು ಅಲ್ಲಿ ವಾಸವಾಗಿದ್ವು ಆರಂಭದಲ್ಲಿ. ಓಕೆ. ಆ ಹೊತ್ತಿನಲ್ಲಿ ನಾವು ಅವರಿಗೆ ಅಂದಿನ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಸಾಗರ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರವಾಗಿ 13 ಕುಟುಂಬಗಳಿಗೆ ಆಧಾರ್ ಕಾರ್ಡ್ ಅನ್ನ ಕೊಡ್ತಿದೀವಿ ಮತ್ತು ರೇಷನ್ ಕಾರ್ಡ್ ಕೊಡ್ತಿದೀವಿ. ಆ ಕುಟುಂಬಗಳಿಗೆ ಇವತ್ತು ಬಿಟ್ರೆ ಅದರ ನಂತರದಲ್ಲಿ ಬಂದಿರತಕ್ಕಂತಹ ಕುಟುಂಬಗಳು, ಅವ್ರು ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಕುಟುಂಬಗಳಿಗೆ ಲಭ್ಯ ಆಗಿಲ್ಲ. ನಾವು ಅವ್ರ ಪರವಾಗಿ ಹೋರಾಟ ಮಾಡ್ತಾನೆ ಇದೀವಿ. ಕಳೆದ 1 ವರ್ಷದಿಂದ ಈ ವಿಚಾರವನ್ನ ಎತ್ತುಕೊಂಡು ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಸೆಲ್ಲುಮಣಿ ಸರ್ ಅವರು ಸಾಗರ ತಹಸೀಲ್ದಾರ್ ಅವರಿಗೆ ತಕ್ಷಣದಲ್ಲಿ ಈ ಬಗ್ಗೆ ವಿಶೇಷ ಪ್ರಕರಣ ಅಂತೇಳಿ ಮಾಡಿ ಅಂತ ಹೇಳಿದ್ರೆ ಅವರು ಅದನ್ನ ಆ ರೀತಿಯಲ್ಲಿ ಕೈಗೆತ್ತಿಕೊಂಡಿಲ್ಲ. ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಸಹಜವಾಗಿ ಆಧಾರ್ ಕಾರ್ಡ್ ಆಗ್ಬೇಕಾ, ನಿಮ್ದು ಇದನ್ ಕೊಡಿ, ಏನು ನಿಮ್ಮ ಶಾಲಾ ದಾಖಲಾತಿ ಕೊಡಿ ಅಂತ ಹೇಳ್ತಾರೆ. ಶಾಲಾ ದಾಖಲಾತಿ ಕೊಡ್ಲಿಕ್ಕೆ ಇವ್ರ ಹತ್ರ ಶಾಲೆ ಹೋಗಿರ್ತಕ್ಕಂಥವ್ರು ಇಲ್ಲ. ಮತ್ತೆ ಇವರು ಕಳೆದ 25 ವರ್ಷಗಳಿಂದ ಅಲ್ಲಿ ವಾಸವಾಗಿದ್ದಾರೆ ಸರ್. 20 ವರ್ಷಗಳಿಂದ ವಾಸವಾಗಿದ್ದಾರೆ ಒಂದಿಷ್ಟು ಕುಟುಂಬಗಳು. 13 ಕುಟುಂಬಗಳ ನಂತರ ಕೆಲವು ಈಗ 10 ಕುಟುಂಬಗಳು ಕಳೆದ 8-10 ವರ್ಷಗಳಿಂದ ಅಲ್ಲೇ ವಾಸವಾಗಿದ್ದಾರೆ. ಶಾಲಾ ದಾಖಲಾತಿ, ನಾನು ಅದಕ್ಕಾಗಿ ಹೇಳ್ತಾ ಇರೋದು, ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಇವ್ರಿಗೆ ಕೊಡಿ ಅಂತ ನಾವು ಆಗ್ರಹಿಸ್ತಾ ಇರೋದು ಸರ್. ನಿಜ, ನೀವು ಹೇಳ್ತಿರೋ ಸರಿ ಇದೆ. ಯಾಕಂದ್ರೆ ಇವರಿಗೆ ಶಾಲಾ ದಾಖಲಾತಿ ಕೊಡೋಕ್ ಸಾಧ್ಯ ಆಗಲ್ಲ. ಬಹಳ ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳುಗಳು ಇದಾರಲ್ಲ ಸರ್, ಅವರು 18 ವರ್ಷಕ್ಕಿಂತ ಮೊದಲೇನೆ ಮದುವೆ ಆಗಿರ್ತಕ್ಕಂಥ 3-4 ಪ್ರಕರಣಗಳಾಗಿತ್ತು. ಅದು ಕೋರ್ಟ್ ಅಲ್ಲಿ ಇತ್ತು. ಕೋರ್ಟ್ ನಿಂದ ಕೂಡ ಡೈರೆಕ್ಷನ್ ಬಂದಿತ್ತು. ಮಕ್ಕಳ ಹಕ್ಕು ಆಯೋಗ ಕೂಡ ಭೇಟಿ ನೀಡಿತ್ತು. ನಾನು ಪ್ರಜಾವಾಣಿ ರಿಪೋರ್ಟರ್ ಆಗಿದ್ದಾಗ ವರದಿ ಮಾಡಿದ್ದೆ ಈ ಪ್ರಕರಣ ಸಂಬಂಧಪಟ್ಟಂತೆ. ಆದ್ರೆ ಬಂದಂತ ಸಂದರ್ಭದಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ಸರಿ, ಡೈರೆಕ್ಷನ್ ಕೊಟ್ಟಿದ್ದು ಫಾಲೋ ಆಗಿಲ್ಲ ಶಿವಮೊಗ್ಗ ಜಿಲ್ಲಾಡಳಿತದಿಂದ. ಈಗ ಮಕ್ಕಳು ಈಗ ತಾಯಿ ಕಾರ್ಡ್ ಪಡಿಬೇಕು, ತಾಯಿ ಕಾರ್ಡ್ ಪಡಿಲಿಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಆಧಾರ್ ಕಾರ್ಡ್ ಇಲ್ದೇನೆ ತಾಯಿ ಕಾರ್ಡ್ ಕೊಡಕ್ ಆಗಲ್ಲ. ಇವರೆಲ್ಲ ತುಮ್ರಿ PHC ವ್ಯಾಪ್ತಿಗೆ ಬರ್ತಾರೆ. ಆ ಭಾಗದಲ್ಲಿ ಇರ್ತಕ್ಕಂತಹ ಏನು ಅವರ ಆರೋಗ್ಯ ಸಹಾಯಕಿರಿಗೂ ಕೂಡ ಅದೇ ಕಷ್ಟ. ಇವ್ರಿಗೆ ಇದ್ರ ಕೊಡ್ಬೇಕು, ತಾಯಿ ಕಾರ್ಡ್ ಕೊಡ್ಬೇಕು. ತಾಯಿ ಕಾರ್ಡ್ ಕೊಡ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಇರಬೇಕು, ಇಲ್ಲದೆ ಇದ್ರೆ ಅವ್ರಿಗೆ ಕೊಡೋಕ್ ಸಾಧ್ಯ ಆಗಲ್ಲ. ಬೇಸಿಕ್ ಕೇಳ್ತಾ ಇರೋದು ನಾನು. ಇನ್ನು ಅಂಗನವಾಡಿಗೂ ಕೂಡ ಸೇರಕ್ಕಾಗಲ್ಲ, 1ನೇ ತರಗತಿ ಶಾಲೆ ಸೇರ್ಸಕ್ಕಾಗಲ್ಲ. ಸರಿ, 45 ಜನ ಮಕ್ಕಳು ಇದಾರೆ ಸರ್. 45 ಜನ ಮಕ್ಕಳು, ಇನ್ನೂ ಆಧಾರ್ ಕಾರ್ಡ್ ಆಗದೇ ಇರ್ತಕ್ಕಂಥವ್ರು 45 ಜನ ಮಕ್ಕಳು ಇದ್ದಾರೆ. ಅವ್ರ ಪೋಷಕರು ಒಂದು 80 ಜನ, ಒಟ್ಟು 120 ಜನ ಇದ್ದಾರೆ. ಆ ಕಾರಣದಿಂದ ನಾನು ಜಿಲ್ಲಾಡಳಿತನು ಈಗನೂ ಆಗ್ರಹಿಸ್ತಾ ಇರೋದು, ನೀವು ವಿಶೇಷ ಪ್ರಕರಣ ಅಂತೇಳಿ ಸ್ಥಳಕ್ಕೆ ಬಂದು ನೀವು ಅವರು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅವರಿಗೆ ಆಧಾರ್ ಕಾರ್ಡ್ ಕೊಡಿ. ನೀವು ಪತ್ರಕರ್ತರು ಆಗಿದ್ದೀರಿ, ಜೊತೆಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿದ್ದೀರಿ. ಇವರು ಒಂದ್ ರೀತಿ ನಮ್ಮ ಕರ್ನಾಟಕದಲ್ಲಿದ್ದು, ನಮ್ಮ ನೆಲದಲ್ಲಿದ್ದು ಒಂದು ರೀತಿ ನರಕದ ರೀತಿಯಲ್ಲಿ ಅವರಿಗೆ ಭಾಸವಾಗ್ತಾ ಇಲ್ವಾ? ಯಾಕಂದ್ರೆ ಹೊಟ್ಟೆಪಾಡಿಗೋಸ್ಕರ ಬಂದಿದ್ದಾರೆ, 2-3 ತಲೆಮಾರುಗಳಿಂದ ವಾಸವಾಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಿಜಕ್ಕೂ ಕೂಡ ಇಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಂಥವ್ರು ಇಲ್ಲಿ ಪೌರತ್ವವನ್ನು ಪಡ್ಕೊಂಡಿದ್ದಾರೆ.
ಅವ್ರಿಗೆ ಹ್ಯೂಮನ್ ರೈಟ್ ವೈಲೇಷನ್ ಆಗ್ತಿದೆ. ಅವರ ಜೀವಿಸುವ ಹಕ್ಕೆ ಅವರಿಗೆ ಲಭ್ಯವಾಗದೇ ಇರೋದ್ರ ಬಗ್ಗೆ ನಮಗೆ ದುಃಖ ಇದೆ, ಮತ್ತೆ ನೋವಿದೆ, ಆಕ್ರೋಶ ಕೂಡ ಇದೆ. ಅವ್ರು ಜೀವಿಸುವ ಹಕ್ಕು ನಾವು ಅದನ್ನೇ ಕೇಳ್ತಾ ಇದೀವಿ. ಅವರಿಗೆ ಕನಿಷ್ಠ ಅವರಿಗೆ ಆಧಾರ್ ಕಾರ್ಡ್ ಕೊಡಿ ಅವರಿಗೆ ಅನ್ನುವಂಥದ್ದು. ಅವ್ರ ಐಡೆಂಟಿಫಿಕೇಶನ್ ಬೇರೆ ಉಳಿದಂತೆ ಅವರು ಮತದಾರರ ಅಲ್ಲಿದ್ದಾರೋ, ಈ ಊರ್ನವರೋ ಅಲ್ವೋ, ಅದೆಲ್ಲ ಬೇರೆ ಪ್ರಶ್ನೆ. ಆಧಾರ್ ಕಾರ್ಡ್ ಕೊಡೋಕಿರ್ತಕ್ಕಂಥ ಕಷ್ಟ ಏನು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಸರ್. ನಾನು ಒಬ್ರಿಗೆ ಮಾತಾಡಿಸ್ದೆ ಈಗ, ಆ ಊರಿನ ಗ್ರಾಮಸ್ಥ ಯುವಕರೊಬ್ಬರು ನಮ್ಮ ಜೊತೆ ಮಾತನಾಡಿದ್ರು. ಆ ಯುವಕ ಹುಟ್ಟಿದ್ದೇ ಇಲ್ಲಿ, 24 ವರ್ಷ ಅಂತೆ ಆತನಿಗೆ. ಹುಟ್ಟಿದ್ದೇ ಇಲ್ಲೇ, ಬೆಳೆದಿದ್ದೇ ಇಲ್ಲೇ. ಆತನಿಗೆ ತನ್ನ ಸ್ವಂತ ಊರು ಯಾವುದು ಅಂತ ಗೊತ್ತಿಲ್ಲ, ಬಟ್ ನನ್ನ ಊರು ಇದೆ ಅಂತ ಹೇಳ್ತಾನೆ ಆ ಮನುಷ್ಯ. ಖಂಡಿತ ಸರ್. ಈಗ ಉದಾಹರಣೆ, ಇಲ್ಲೇ 1ನೇ ತರಗತಿ ಓದಿರ್ತಕ್ಕಂಥ ಹುಡುಗಿ ಈಗ 2nd PUC ಓದ್ತಾ ಇದ್ದಾಳೆ. ಆ ಕಾಲೋನಿ, ಲೇಬರ್ ಕಾಲೋನಿಯಲ್ಲಿ ಓದಿರ್ತಕ್ಕಂಥ ಹುಡುಗಿ 1ನೇ ತರಗತಿ ಇಲ್ಲಿ ಓದಿದ್ದಾಳೆ. ಅವಳಿಗೆ 1ನೇ ತರಗತಿಯಿಂದ ಕಳಸವಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಕಳಸವಳ್ಳಿ 1ನೇ ತರಗತಿಗೆ ನಾವೇ ಎನ್ರೋಲ್ಮೆಂಟ್ ಮಾಡ್ತಿದ್ವಿ ಆ ಹೊತ್ತಿನಲ್ಲಿ. ಈಗ ಅವಳು 2nd PUC ಓದ್ತಾ ಇದ್ದಾಳೆ. ಅಲ್ಲಿ ಸ್ಪಷ್ಟವಾಗಿ ಹೇಳಬರುತ್ತೆ 18 ವರ್ಷ ಇಲ್ಲಿ ಇದಾರೆ ಅಂತ. ಅದೇ ದಾಖಲಾತಿ ಸಾಕಾಗುತ್ತೆ, ಬೇರೆ ಏನು ಬೇಡ. ನಿಜ. ಆದ್ರೂ ಕೂಡ ಸುಮ್ಮನೆ ನೆಪ ಅಂತ ಕಾಣಿಸುತ್ತಿದೆ ಎಲ್ಲವೂ ಕೂಡ. ನಾವು ಅವರಿಗೆ ಇಚ್ಛಾಶಕ್ತಿ ಇಲ್ಲ ಸರ್. ಇಚ್ಛಾಶಕ್ತಿ ಇದ್ದಿದ್ರೆ ಇದು ಪ್ರಕರಣ ಬಗೆಹರಿತಿತ್ತು ಸರ್. ಎಸ್ ಧನ್ಯವಾದಗಳು ಸತ್ಯನಾರಾಯಣ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಕೆಲವಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಮಾತ್ರವಲ್ಲ, ಹೋರಾಟ ಅವರ ಪರವಾಗಿರುತ್ತೆ ಅಂತ ಹೇಳಿದರೆ ನಾವು ಕೂಡ ಖಂಡಿತವಾಗಿಯೂ ಇವರ ಜೊತೆ, ಇವರ ಮೂಲಭೂತ ಸೌಕರ್ಯಗಳು ಸಿಗಬೇಕು, ಅವರ ಜೀವಿಸುವ ಹಕ್ಕು ಪ್ರತಿಪಾದನೆ ಏನು ಮಾಡಿದ್ದೀರಿ ಅದು ಖಂಡಿತವಾಗೂ ಅದು ನೆರವೇರಬೇಕೆನ್ನುವ ಒತ್ತಾಯವನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ಆಡಳಿತ, ತಹಸೀಲ್ದಾರಿಗೆ ಮತ್ತು ಗ್ರಾಮ ಪಂಚಾಯಿತಿಯ PDOಗೂ ಕೂಡ ನಾವು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೆ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ. ಬಟ್ ನಾವು ನಿರಂತರವಾಗಿ ಫಾಲೋ ಅಪ್ ಮಾಡ್ತೇವೆ. ಅಲ್ಲಿನ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ತೇವೆ. ಅಲ್ಲಿನ ನಮ್ಮ ಪ್ರತಿನಿಧಿ ನವೀನ್ ಕೂಡ ಇದನ್ನು ಫಾಲೋ ಅಪ್ ಮಾಡ್ತಾರೆ. ಆ ದ್ವೀಪದಲ್ಲಿ ವಾಸ ಮಾಡುವಂಥ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ TV5 ಸದಾ ನಿಮ್ಮ ಜೊತೆ ಇರುತ್ತೆ.